ನೀವು ಸ್ವಲ್ಪ ನಿಮ್ಮ ಅಕ್ಕಪಕ್ಕ ನೋಡಿ, ಬಾಡಿರುವ ಹೂವಿನಂತ ಮುಖಗಳೇ ನಿಮಗೆ ಕಾಣಲು ಸಿಗುತ್ತೆ. ಇವತ್ತು 10ರಲ್ಲಿ 9 ಜನ ದುಃಖದಲ್ಲೇ ಇದ್ದಾರೆ. ಕೆಲವೊಬ್ರು ತಮ್ಮ ದುಃಖದಿಂದ ದುಃಖರಾಗಿದ್ರೆ, ಇನ್ನು ಕೆಲವೊಬ್ರು ಬೇರೆಯವರ ಸುಖ ನೋಡಕ್ಕಾಗದೆ ದುಃಖದಲ್ಲಿ ಇದ್ದಾರೆ. ಇಂತಹ ವಾತಾವರಣ ನಿರ್ಮಾಣ ಆಗಿದೆ ಅಂದ್ರೆ ಒಬ್ಬ ಖುಷಿಯಾಗಿ ಇರುವಂತ ವ್ಯಕ್ತಿ ಕೂಡ ಸ್ಟ್ರೆಸ್ ತಗೊಳ್ತಾ ಇದ್ದಾನೆ. ನಂತರ ಆತ ಕೂಡ ಖುಷಿಯಾಗಿ ಇರ್ತಾ ಇಲ್ಲ, ಮತ್ತೆ ಇದರಿಂದ ಆತ ತನ್ನ ಕೆಲಸ ಕೂಡ ಸರಿಯಾಗಿ ಮಾಡ್ತಾ ಇಲ್ಲ. ಇದು ಆಲ್ಮೋಸ್ಟ್ ಪ್ರತಿಯೊಬ್ಬರ ಸಮಸ್ಯೆ ಆಗಿದೆ. ಹಾಗಿದ್ರೆ ಈ ಸಮಸ್ಯೆಯಿಂದ ಪಾರಾಗೋದು ಹೇಗೆ, ಮತ್ತೆ ಒಂದು ಸ್ಟ್ರೆಸ್ ಫ್ರೀ ಜೀವನ ಬದುಕೋದು ಹೇಗೆ ಅನ್ನೋದನ್ನ ತಿಳಿಯೋಣ. ಈ ಸಮಸ್ಯೆಯ ಪರಿಹಾರ ನಾನ್ ನಿಮ್ಗೆ ಬ್ರಾಕ್ ಪ್ರಾಕ್ಟರ್ ಅವರು ಬರೆದ 12 ಪವರ್ ಪ್ರಿನ್ಸಿಪಲ್ ಆಫ್ ಸಕ್ಸಸ್ ಪುಸ್ತಕದಿಂದ ಹೇಳ್ತೀನಿ. ಅದಕ್ಕೆ ವಿಡಿಯೋ ಎಂಡ್ ವರೆಗೆ ನೋಡಿ. ಹಂಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಮ್ಮ ಕಮ್ಯುನಿಟಿಯನ್ನ ಜಾಯಿನ್ ಆಗಿ. ಇವತ್ತಿನ ಜನರೇಷನ್ ಅಲ್ಲಿ ಸ್ಟ್ರೆಸ್ ಅನ್ನೋದು ಒಂದು ಕಾಮನ್ ವಿಷಯ ಆಗ್ಬಿಟ್ಟಿದೆ. ಜೀವನದಲ್ಲಿ ಸ್ವಲ್ಪವೂ ಸಮಸ್ಯೆ ಬಂದ್ರೆ ಜನ ಸ್ಟ್ರೆಸ್ ತಗೊಳ್ಳಲು ಪ್ರಾರಂಭ ಮಾಡ್ತಾರೆ. ಬೆಳಿಗ್ಗೆ ಲೇಟ್ ಆಗಿದ್ರೆ ಸ್ಟ್ರೆಸ್ ತಗೊಳ್ತಾರೆ, ದಾರಿಯಲ್ಲಿ ಗಾಡಿ ಕೆಟ್ಟೋದ್ರೆ ಸ್ಟ್ರೆಸ್ ತಗೊಳ್ತಾರೆ, ಆಫೀಸ್ ನಲ್ಲಿ ಬಾಸ್ ಬೈದ್ರೆ ಸ್ಟ್ರೆಸ್ ತಗೊಳ್ತಾರೆ, ಫ್ರೆಂಡ್ ಗೆ ಪ್ರಮೋಷನ್ ಸಿಕ್ಕರು ಸ್ಟ್ರೆಸ್ ತಗೊಳ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಫ್ರೆಂಡ್ ವಿಡಿಯೋ ವೈರಲ್ ಆದ್ರೂ ಸ್ಟ್ರೆಸ್ ತಗೊಳ್ತಾರೆ, ಫ್ರೆಂಡ್ ಹೊಸ ಐಫೋನ್ ತಗೊಂಡ ಅದಕ್ಕೂ ಸ್ಟ್ರೆಸ್ ತಗೊಳ್ತಾರೆ. ಇಂತಹದೇ ಅನೇಕ ಸಣ್ಣ ಪುಟ್ಟ ಕಾರಣಗಳಿಂದ ಜನ ಸುಮ್ನೆ ಸ್ಟ್ರೆಸ್ ತಗೊಳ್ತಾರೆ. ಹೇಗೆ ಒಬ್ಬ ಸ್ಮೋಕರ್ಗೆ ಸ್ಮೋಕಿಂಗ್ ಮಾಡೋದು ಮೊದಲಿಗೆ ಕೂಲ್ ಆಗಿ ಕಾಣುತ್ತೆ, ನಂತರ ಅದೇ ಅವನ ಸಮಾಧಿಗೆ ಹಾರನು ಹಾಕಿಸುತ್ತೆ. ಹಾಗೆ ಸ್ಟ್ರೆಸ್ ತಗೊಳ್ಳೋದು ಮೊದಲಿಗೆ ಕೂಲ್ ಆಗಿ ಕಂಡ್ರು ಮುಂದೆ ಇದೇ ನಿಮ್ಗೆ ಫೂಲ್ ಮಾಡಿ ಬಿಡುತ್ತೆ. ಅದಕ್ಕೆ ಅಲ್ವಾ ಸ್ಟ್ರೆಸ್ ಇಸ್ ದ ಕಿಲ್ಲರ್ ಆಫ್ ಕ್ರಿಯೇಟಿವಿಟಿ ಅಂತ ಹೇಳೋದು. ಮತ್ತೆ ಈ ಮಾತು ನಿಜ ಕೂಡ. ಯಾಕಂದ್ರೆ ನೀವು ಚಿಂತೆಯಲ್ಲಿ ಇರುವಾಗ ಬೇರೆ ಕೆಲಸದಲ್ಲಿ ನಿಮಗೆ ಆಸಕ್ತಿ ಇರೋದಿಲ್ಲ. ಯಾಕಂದ್ರೆ ನೀವು ಹೊಸದಾಗಿ ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋದಿಲ್ಲ. ನಂತರ ಅದೇ ಕೆಲಸ ನಿಮಗೆ ಭಾರವಾಗಿ ಕಾಣಲು ಪ್ರಾರಂಭ ಆಗುತ್ತೆ. ಇದರ ಅಡ್ಡ ಪರಿಣಾಮ ಓವರ್ ಆಲ್ ನಿಮ್ಮ ಹೆಲ್ತ್ ಮೇಲೆ ಬೀಳುತ್ತೆ. ಒಂದು ರಿಸರ್ಚ್ ಹೇಳುತ್ತೆ, ಜಾಸ್ತಿ ಸ್ಟ್ರೆಸ್ ತಗೊಳ್ಳೋದ್ರಿಂದ ದೇಹದಲ್ಲಿ ಕಾರ್ಟಿಸೋಲ್ ಮತ್ತೆ ಆಂಡ್ರೆಲಿನ್ ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ನಂತರ ಹೈ ಬ್ಲಡ್ ಪ್ರೆಷರ್ ಮತ್ತೆ ಹಾರ್ಟ್ ಅಟ್ಯಾಕ್ ಗಳಂತ ಸಮಸ್ಯೆ ಕೂಡ ಉದ್ಭವ ಆಗುತ್ತೆ. ಅಷ್ಟೇ ಅಲ್ಲ, ಸ್ಟ್ರೆಸ್ ಹಾರ್ಮೋನ್ ದೇಹದಲ್ಲಿ ಶುಗರ್ ಲೆವೆಲ್ ಅನ್ನು ಜಾಸ್ತಿ ಮಾಡುತ್ತೆ. ಇದರಿಂದ ಡಯಾಬಿಟಿಸ್ ಆಗುವ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಇದರಿಂದ ನಿಮ್ಮ ಪರ್ಸನಲ್ ಮತ್ತೆ ಪ್ರೊಫೆಷನಲ್ ಲೈಫ್ ಕೂಡ ಹಾಳಾಗ್ತಾ ಇದೆ. ದೇಶದಲ್ಲಿ ಡೈವರ್ಸ್ ರೇಟ್ ಕೂಡ ಪ್ರತಿದಿನ ಜಾಸ್ತಿ ಆಗ್ತಾ ಇದೆ. ಸಿಂಪಲ್ ಆಗಿ ಹೇಳೋದಾದ್ರೆ ಸ್ಟ್ರೆಸ್ ನಿಮ್ಮ ಹೆಲ್ತ್, ವೆಲ್ತ್ ಮತ್ತೆ ರಿಲೇಶನ್ಶಿಪ್ ಅನ್ನ ಹಾಳು ಮಾಡ್ತಾ ಇದೆ. ಅದಕ್ಕೆ ಜೀವನದಿಂದ ಸ್ಟ್ರೆಸ್ ಅನ್ನ ಬೇರು ಸಮೇತ ಕಿತ್ತು ಹಾಕೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬೇರು ಸಮೇತ ಕಿತ್ತು ಹಾಕಲು ಅದರ ರೂಟ್ ಕಾಸ್ ಫೈಂಡ್ ಮಾಡಬೇಕಾಗುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನಿಮಗೆ ಸ್ಟ್ರೆಸ್ ಆಗುತ್ತೆ ಯಾವಾಗ ನೀವು ರಿಯಾಕ್ಟ್ ಮಾಡ್ತೀರಾ. ನಿಮ್ಮ ಜೊತೆ ಯಾವುದೇ ಕೆಟ್ಟ ಮಾತು ಅಥವಾ ಘಟನೆ ನಡೆದಾಗ ನೀವು ರಿಯಾಕ್ಟ್ ಮಾಡಲು ಪ್ರಾರಂಭ ಮಾಡ್ತೀರಾ. ನಂತರ ಆ ರಿಯಾಕ್ಷನ್ ಸ್ಟ್ರೆಸ್ ಅನ್ನ ನಿರ್ಮಾಣ ಮಾಡುತ್ತೆ. ಮತ್ತೆ ಸ್ಟ್ರೆಸ್ ನಿಂದ ಏನೆಲ್ಲ ಆಗುತ್ತೆ ಅಂತ ನಿಮಗೆ ಆಲ್ರೆಡಿ ಗೊತ್ತೇ ಇದೆ. ಹಾಗಿದ್ರೆ ನಾವು ರಿಯಾಕ್ಟ್ ಯಾಕೆ ಮಾಡ್ತೀವಿ ಅಂತ ನೀವು ಪ್ರಶ್ನೆ ಕೇಳಬಹುದು. ನಾವು ರಿಯಾಕ್ಟ್ ಯಾಕೆ ಮಾಡ್ತೀವಿ ಅಂದ್ರೆ ನಮ್ಮ ಮೈಂಡ್ ನಲ್ಲಿ ಕಾನ್ಫ್ಲಿಕ್ಟ್ಸ್ ತುಂಬಿರುತ್ತೆ. ಇದನ್ನ ಒಂದು ಕತೆ ಮುಖಾಂತರ ತಿಳಿಯೋಣ. ಒಂದು ದಿನ ಗೌತಮ್ ಬುದ್ಧರು ತನ್ನ ಶಿಷ್ಯನಿಗೆ ಪಕ್ಕದಲ್ಲೇ ಇರುವ ನದಿಯಿಂದ ನೀರು ತರಲು ಹೇಳಿದರು. ಗೌತಮ್ ಬುದ್ಧರ ಆಜ್ಞೆಯಂತೆ ಶಿಷ್ಯ ನೀರು ತರಲು ನದಿಯ ಬಳಿ ಬಂದ. ಅದೇ ಸಮಯಕ್ಕೆ ಒಬ್ಬ ಕುದುರೆ ಸವಾರ ಕುದುರೆ ತಗೊಂಡು ನೀರಿನ ಒಳಗಿನಿಂದ ಓಡಿ ಹೋದ. ಆದ್ದರಿಂದ ಆ ಪೂರ್ತಿ ನೀರು ಕಲುಷಿತ ಆಯಿತು. ಮತ್ತೆ ಆ ಶಿಷ್ಯ ಕುದುರೆ ಸವಾರನ ಮೇಲೆ ಕೋಪ ಮಾಡಿಕೊಂಡು ಕೂಗಿದ. ನಂತರ ದುಃಖದಿಂದ ಅಲ್ಲಿಂದ ವಾಪಸ್ ಬುದ್ಧರ ಬಳಿ ಬಂದು ನಡೆದ ಘಟನೆ ಎಲ್ಲವೂ ಬುದ್ಧರಿಗೆ ತಿಳಿಸಿದ. ಆಗ ಗೌತಮ್ ಬುದ್ಧರು ಆ ಶಿಷ್ಯನಿಗೆ ಹೇಳಿದರು, ಸ್ವಲ್ಪ ಸಮಯ ಆದ್ಮೇಲೆ ನೀರು ತಾನಾಗಿಯೇ ಶಾಂತವಾಗುತ್ತೆ, ನಂತರ ನೀನು ನೀರು ತಗೊಂಡು ಬಾ ಅಂದರು. ಇಲ್ಲಿ ಹೇಳುವ ಅರ್ಥ ಇಷ್ಟೇ, ಗೌತಮ್ ಬುದ್ಧರು ಹೇಗೆ ನೀರು ಕಲುಷಿತ ಆಗಿದ್ದನ್ನ ತಮ್ಮ ಮನಸ್ಸಿನ ಕಾನ್ಫ್ಲಿಕ್ಟ್ ಜೊತೆಗೆ ಜೋಡಿಸಿದರು ಅನ್ನೋದು. ಅಂದ್ರೆ ಹೇಗೆ ನೀರು ಶಾಂತವಾಗಿದ್ದಾಗ ಸ್ವಚ್ಛವಾಗುತ್ತೋ ಹಾಗೆ ನಮ್ಮ ಮನಸ್ಸು ಕೂಡ ರಿಲ್ಯಾಕ್ಸ್ ಆದ್ಮೇಲೆ ಶಾಂತವಾಗುತ್ತೆ. ಹಾಗಿದ್ರೆ ರಿಯಾಕ್ಟ್ ಮಾಡದೆ ರೆಸ್ಪಾಂಡ್ ಮಾಡೋದ್ರಿಂದ ಸ್ಟ್ರೆಸ್ ಕಡಿಮೆ ಆಗುತ್ತಾ? ನಿಜ ಹೇಳ್ಬೇಕು ಅಂದ್ರೆ ಹೌದು, ಆದ್ರೆ ಇದು ಟೆಂಪರರಿ ಸೊಲ್ಯೂಷನ್ ಇದೆ. ಯಾಕಂದ್ರೆ ಕಾನ್ಫ್ಲಿಕ್ಟ್ ಮತ್ತೆ ರಿಯಾಕ್ಷನ್ ಸ್ಟ್ರೆಸ್ ನ ರೂಟ್ ಕಾಸ್ ಇಲ್ವೇ ಇಲ್ಲ. ಯಾಕಂದ್ರೆ ಸ್ಟ್ರೆಸ್ ನ ರೂಟ್ ಕಾಸ್ ಇದೆ ಕಂಪ್ಯಾರಿಸನ್. ಅಂದ್ರೆ ಕಂಪ್ಯಾರಿಸನ್ ನಿಂದ ಆಗುತ್ತೆ ಕಾನ್ಫ್ಲಿಕ್ಟ್ ನಿಂದ ಆಗುತ್ತೆ ರಿಯಾಕ್ಷನ್ ನಿಂದ ಆಗುತ್ತೆ ಸ್ಟ್ರೆಸ್. ಮತ್ತೆ ಸ್ಟ್ರೆಸ್ ನಿಂದ ನಿಮ್ಮ ಪೂರ್ತಿ ಜೀವನ ಹಾಳಾಗುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ ಕಂಪ್ಯಾರಿಸನ್ ಸ್ಟ್ರೆಸ್ ನ ರೂಟ್ ಕಾಸ್ ಆಗಿದೆ, ಮತ್ತೆ ಇದೇ ಪರ್ಮನೆಂಟ್ ಸೊಲ್ಯೂಷನ್ ಕೂಡ ಆಗಿದೆ. ಅರ್ಥ ಆಗ್ಲಿಲ್ವಾ? ಹಾಗಿದ್ರೆ ಸ್ವಲ್ಪ ಗಮನವಿಟ್ಟು ಕೇಳಿ. ಕಂಪ್ಯಾರಿಸನ್ 2 ಪ್ರಕಾರದಲ್ಲಿ ಇರುತ್ತೆ. ಒಂದು, ಇನ್ನೊಬ್ಬರ ಜೊತೆ ಕಂಪೇರ್ ಮಾಡೋದು. ಅಂದ್ರೆ ಇದೇ ಮೂಲ ಜಗಳದ ಕಾರಣ ಆಗಿರುತ್ತೆ. ಜನ ಇದರಿಂದಲೇ ತಮ್ಮನ್ನು ತಾವು ಬೇರೆಯವರಿಗಿಂತ ಸುಪೀರಿಯರ್ ಅಂತ ತಿಳ್ಕೊಳ್ತಾ ಇದ್ದಾರೆ. ಅದಕ್ಕೆ ಪ್ರತಿಯೊಬ್ರು ಪ್ರತಿ ಕ್ಷಣ ಬೇರೆಯವರಿಗೆ ಇಂಪ್ರೆಸ್ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೇ ಇಂಪ್ರೆಸ್ ಮಾಡುವ ಪ್ರಯತ್ನದಲ್ಲಿ 15ರಿಂದ 20 ಸಾವಿರ ಸಂಪಾದನೆ ಮಾಡುವ ವ್ಯಕ್ತಿ ಐಫೋನ್ ತಗೊಳ್ತಾ ಇದ್ದಾನೆ. ಮತ್ತೆ 45ರಿಂದ 50 ಸಾವಿರ ಸಂಪಾದನೆ ಮಾಡುವ ವ್ಯಕ್ತಿ ಹತ್ತಿರ SU ಕಾರ್ ಇದೆ. ಮತ್ತೆ ಇದೇ ಇಂಪ್ರೆಸ್ ಮಾಡುವ ಪ್ರಯತ್ನದಿಂದ ಇಂಡಿಯನ್ ಯೂತ್ ಸಾಲದ ಟ್ರ್ಯಾಪ್ ನಲ್ಲಿ ಸಿಕ್ಕಿ ಬೀಳ್ತಾ ಇದ್ದಾನೆ. ಆದ್ರೂ ಕೂಡ ಅವನಿಗೆ ಅರ್ಥನೇ ಆಗ್ತಾ ಇಲ್ಲ. ಮತ್ತೆ ತನ್ನ ಲೈಫ್ ನಲ್ಲಿ ಸ್ಟ್ರೆಸ್ ಗೆ ಸ್ವಾಗತ ಮಾಡ್ತಾ ಇದ್ದಾನೆ. ಇದರಿಂದಲೇ ಕೆಲವೊಬ್ರು ಜೀವನ ಕೂಡ ಹಾಳಾಗ್ತಾ ಇದೆ. ಹಾಗಿದ್ರೆ ಈಗ ತಿಳಿಯೋಣ 2ನೇ ಕಂಪ್ಯಾರಿಸನ್ ಬಗ್ಗೆ. ಅಂದ್ರೆ ತಮ್ಮ ಜೊತೆಗೆ ತಾವು ಕಂಪ್ಯಾರಿಸನ್ ಮಾಡುವುದು. ಅಂದ್ರೆ ಕಳೆದು ಹೋಗಿರುವ ಸಮಯದ ಜೊತೆಗೆ ಇವತ್ತಿನ ಸಮಯದ ಜೊತೆಗೆ ಕಂಪೇರ್ ಮಾಡೋದು, ಇಲ್ಲ ಇವತ್ತಿನ ಸಮಯದ ಜೊತೆಗೆ ಭವಿಷ್ಯದಲ್ಲಿ ಬರುವ ಸಮಯದ ಜೊತೆಗೆ ಕಂಪೇರ್ ಮಾಡುವುದು. ಇದನ್ನ ನೀವು ಆಗ ಮಾತ್ರ ಮಾಡಬಹುದು ತಮ್ಮನ್ನ ತಾವು ಇಂಪ್ರೆಸ್ ಅಲ್ಲ, ಬದಲಾಗಿ ತಮ್ಮನ್ನ ತಾವು ಎಕ್ಸ್ಪ್ರೆಸ್ ಮಾಡುವಾಗ. ಅಂದ್ರೆ ನಿಮ್ಮನ್ನ ನೀವು ಎಕ್ಸ್ಪ್ರೆಸ್ ಮಾಡುವುದನ್ನ ಕಲಿಬೇಕು. ಜಸ್ಟ್ ಇಮ್ಯಾಜಿನ್ ಮಾಡಿ, ನಿಮ್ಮನ್ನ ನೀವು ಎಕ್ಸ್ಪ್ರೆಸ್ ಮಾಡುವುದನ್ನ ಕಲಿತಾಗ ನಿಮ್ಮಲ್ಲಿ ಇರುವ ಟ್ರೂ ಪೊಟೆನ್ಶಿಯಲ್ ಆಚೆ ಬರುತ್ತೆ. ಆದ್ರೆ ಪ್ರಶ್ನೆ ಇರೋದು ತಮ್ಮನ್ನ ತಾವು ಎಕ್ಸ್ಪ್ರೆಸ್ ಮಾಡೋದು ಹೇಗೆ ಅನ್ನೋದು. ಇದು ಕೇಳಲು ಎಷ್ಟು ಈಸಿ ಅನಿಸುತ್ತೋ ನಿಜವಾಗಿ ಅಪ್ಲೈ ಮಾಡೋದು ಅಷ್ಟೇ ಕಷ್ಟಕರವಾಗಿರುತ್ತೆ.
ಆಗುತ್ತೆ. ಆದ್ರೆ ನಾವು ಇದನ್ನ ಅಪ್ಲೈ ಮಾಡಬಹುದು. ಎಲ್ಲಕ್ಕಿಂತ ಮೊದಲು ನೀವು ನಿಮ್ಮ ಜೀವನದ ಡ್ರೈವರ್ ಸೀಟ್ ಮೇಲೆ ಕುಳಿತುಕೊಳ್ಬೇಕಾಗುತ್ತೆ. ಅಂದ್ರೆ ನಿಮ್ಮ ಜೀವನದ ಜವಾಬ್ದಾರಿ ನೀವೇ ತಗೋಬೇಕು. ಬೇರೆಯವರು ಸರಿಯಾಗಿ ಇಲ್ಲ ಅಂತ ಹೇಳುವುದನ್ನ ಪೂರ್ತಿ ಬಿಡಬೇಕಾಗುತ್ತೆ. ನಿಮ್ಮನ್ನ ನೀವು ಮನವರಿಕೆ ಮಾಡಿಕೊಳ್ಬೇಕು. ನಿಮ್ಮ ಜೀವನದಲ್ಲಿ ಏನೆಲ್ಲ ಆಗ್ತಾ ಇದೆ ಅದು ನಿಮ್ಮಿಂದ ಆಗ್ತಾ ಇದೆ, ಮತ್ತೆ ನೀವೇ ಇದನ್ನ ಸರಿ ಮಾಡಬೇಕು. ಅಂದ್ರೆ ನೀವು ಈಗ ಡ್ರೈವರ್ ಸೀಟ್ ಮೇಲೆ ಕುಳಿತಿದ್ದೀರಾ. ಈಗ ನೀವೇ ನಿರ್ಧಾರ ಮಾಡಬೇಕು ಜೀವನದ ಗಾಡಿ ಯಾವ ಮಾರ್ಗದ ಮೇಲೆ ತಗೊಂಡು ಹೋಗ್ಬೇಕು ಅನ್ನೋದು. ಅಂದ್ರೆ ಡಿಸಿಷನ್ ತಗೋಬೇಕು. ಜೀವನದಲ್ಲಿ ಏನ್ ಮಾಡ್ಬೇಕು ಅಂತ ಅಂದುಕೊಂಡಿದ್ದೀರಾ. ಆದ್ರೆ ಒಂದು ಮಾತು ನೆನಪಿರಲಿ, ಒನ್ಸ್ ಆ ಡಿಸಿಷನ್ ಡನ್ ದ ಗೇಮ್ ಇಸ್ ಆನ್. ಅಂದ್ರೆ ಒಂದ್ಸಲ ನಿರ್ಧಾರ ತಗೊಂಡ್ಮೇಲೆ ಹಿಂದೆ ತಿರುಗಿ ನೋಡ್ಬೇಡಿ. ಒಂದ್ಸಲ ನಿರ್ಧಾರ ಮಾಡಿದ ಮೇಲೆ ಜೀವನದ ಗಾಡಿ ಸ್ಟಾರ್ಟ್ ಮಾಡಿ ಮತ್ತೆ ನಿರ್ಧಾರ ಮಾಡಿರುವ ಜೀವನದ ಗುರಿವರೆಗೆ ಹೋಗಿ. ಅಂದ್ರೆ ಆಕ್ಷನ್ ತಗೊಳ್ಳಲು ಪ್ರಾರಂಭ ಮಾಡಿ. ಮತ್ತೆ ಅಲ್ಲಿವರೆಗೆ ನೆಮ್ಮದಿಯಿಂದ ಕುತ್ಕೋಬೇಡಿ ಎಲ್ಲಿವರೆಗೆ ನೀವು ಅದನ್ನ ಪಡೆದುಕೊಳ್ಳೋದಿಲ್ಲ. ಇದೇ ತರ ತಮ್ಮನ್ನು ತಾವು ರೆಸ್ಪಾನ್ಸಿಬಲ್ ಮಾಡಿಕೊಂಡು ಡಿಸಿಷನ್ ತಗೊಂಡು ಮತ್ತೆ ಆಕ್ಷನ್ ತಗೊಂಡು ನೀವು ನಿಮ್ಮ ಜೀವನದ ಗಾಡಿಯನ್ನ ನೀವು ಅಂದುಕೊಂಡಿರುವ ಡೆಸ್ಟಿನಿವರೆಗೆ ತಲುಪಬಹುದು. ಅರ್ಥ ಆಯ್ತಾ? ಹೇಗೆ ತಮ್ಮ ಜೀವನದ ಜವಾಬ್ದಾರಿ ತಗೊಂಡು ತಮ್ಮನ್ನ ತಾವು ಎಕ್ಸ್ಪ್ರೆಸ್ ಮಾಡಬಹುದು ಅಂತ, ಮತ್ತೆ ತಮ್ಮ ಗುರಿಗಳನ್ನ ಈಸಿಯಾಗಿ ಅಚೀವ್ ಮಾಡಬಹುದು ಅಂತ. ಅಷ್ಟೇ ಅಲ್ಲ, ತಮ್ಮನ್ನ ತಾವು ಎಕ್ಸ್ಪ್ರೆಸ್ ಮಾಡೋದ್ರಿಂದ ಕೆಲಸದ ಸಮಯದಲ್ಲಿ ನಿಮಗೆ ಅನೇಕ ಕ್ರಿಯೇಟಿವ್ ಐಡಿಯಾಗಳು ಬರುತ್ತೆ. ಮತ್ತೆ ನೀವು ಆ ಕೆಲಸವನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ತೀರಾ. ಮತ್ತೆ ಅದರಿಂದ ನೀವು ಒಂದೊಳ್ಳೆ ವೆಲ್ತ್ ಕೂಡ ಸಂಪಾದನೆ ಮಾಡ್ತೀರಾ. ಜೊತೆಗೆ ನಿಮ್ಮ ಹೆಲ್ತ್ ಮತ್ತೆ ರಿಲೇಶನ್ಶಿಪ್ ಕೂಡ ಇಂಪ್ರೂವ್ ಆಗುತ್ತೆ. ನೋಡಿ, ಇದಂತೂ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ದುಃಖ ಹಂಚಿಕೊಳ್ಳೋದ್ರಿಂದ ಕಡಿಮೆ ಆಗುತ್ತೆ ಅನ್ನೋದು. ಆದ್ರೆ ಆಗ ಮಾತ್ರ ತಮ್ಮವರ ಮುಂದೆ ದುಃಖ ಹಂಚಿಕೊಂಡಾಗ, ತಮ್ಮವರ ಮುಂದೆ ದುಃಖ ಎಕ್ಸ್ಪ್ರೆಸ್ ಮಾಡೋದ್ರಿಂದ ನಿಮ್ಮ ಮನಸ್ಸು ಹಗುರವಾಗುತ್ತೆ. ಇದರಿಂದ ನಿಮ್ಮ ತನು ಮನ ಎಲ್ಲವೂ ಚೆನ್ನಾಗಿರುತ್ತೆ. ತನು ಮನ ಚೆನ್ನಾಗಿದ್ರೆ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಯಾವಾಗ ನೀವು ನಿಮ್ಮ ಮನಸ್ಸಿನ ಮಾತು ಹೇಳಿಕೊಳ್ಳಲು ಪ್ರಾರಂಭ ಮಾಡ್ತೀರಾ, ಎದುರಿನ ವ್ಯಕ್ತಿ ಕೂಡ ತನ್ನನ್ನು ತಾನು ಎಕ್ಸ್ಪ್ರೆಸ್ ಮಾಡಲು ಪ್ರಾರಂಭ ಮಾಡ್ತಾನೆ. ಇದರಿಂದ ನಿಮ್ಮ ರಿಲೇಶನ್ಶಿಪ್ ಕೂಡ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ಸ್ಟ್ರೆಸ್ ಫ್ರೀ ಲೈಫ್ ಬದುಕಲು ಎರಡು ಕಡೆ ನಿಮ್ಮನ್ನ ನೀವು ಎಕ್ಸ್ಪ್ರೆಸ್ ಮಾಡಬೇಕು. ಒಂದು ನಿಮ್ಮ ಕೆಲಸದಲ್ಲಿ, ಇದರಿಂದ ನಿಮ್ಮ ವೆಲ್ತ್ ಜಾಸ್ತಿ ಆಗುತ್ತೆ. ಇನ್ನೊಂದು ತಮ್ಮವರ ಮುಂದೆ ಕಷ್ಟ ಹಂಚಿಕೊಳ್ಳೋದ್ರಿಂದ ಇದರಿಂದ ನಿಮ್ಮ ಹೆಲ್ತ್ ಮತ್ತೆ ರಿಲೇಶನ್ಶಿಪ್ ಇಂಪ್ರೂವ್ ಆಗುತ್ತೆ. ಅದಕ್ಕಾಗಿ ನಿಮಗೆ ಖುಷಿ ಕೊಡುವ ಪ್ರತಿಯೊಂದು ಕೆಲಸ ಮಾಡಿ, ನಿಮ್ಗೆ ಇಷ್ಟ ಆಗುವಂತದ್ದು. ಮತ್ತೆ ಆದಷ್ಟು ಸ್ಟ್ರೆಸ್ ತಗೊಳ್ಳುವುದನ್ನ ಕಡಿಮೆ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರು ಕಮೆಂಟ್ಸ್ ಮಾಡಿ. ಹಂಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ. ಬಾಯ್ ಬಾಯ್.